ಒಟ್ಟು ಮಂಗಳಮುಖಿಯರಂದರೆ ಕೆಲವರಿಗೆ ಅದು ಬ್ರ್ಯಾಂಡೆಡ್ ಆಗಿಬಿಟ್ಟಿದೆ. ಅವರು ಕೈ ಹೊಡಿಬೇಕು, ಇಲ್ಲ ರಾತ್ರಿ ಸ್ಟಾರ್ಟಿಂಗಲ್ಲಿ ಇದರ ರೀತಿ ಗೊತ್ತಾಗಲಿಲ್ಲ, ಒಂದು 150 ಮರಿಗಳು ಡೆತ್ ಆಯಿತು. ಇಂಡಿಯಾದಲ್ಲಿ ನಂಬರ್ 1 ತಳಿ ತಂದಿದ್ದೀರಾ ನೀವು? ಅದು ನಂಬರ್ 1 ಒಂದಕ್ಕೆ ಮರಿದಾಗ ಎಷ್ಟಾಗುತ್ತೆ? ಇಲ್ಲ, ಅದು 25,000 ಒಂದಕ್ಕೆ. ನಾವು ಇಲ್ಲಿ ಸುತ್ತಮುತ್ತ ಯಾವುದು ಮಾರ್ಕೆಟ್ ಮಾಡಬೇಕು, ಯಾವುದು ಹೋಗುತ್ತೆ ಅದನ್ನು ಮಾತ್ರ ನಾವು ಬೆಳೆಸಬೇಕು. ಇವಾಗ ಎಷ್ಟು ಕುರಿಗಳಿದೆ ಎಲ್ಲ ಸೇರಿ? ಕುರಿ, ಆಡು ಎಲ್ಲ ಸೇರಿ 80 ಇದೆ. ಇದು ನಮ್ಮ ಹೊಟ್ಟೆಪಾಡಿಗೋಸ್ಕರ ಮತ್ತು EMI ಕಟ್ಟಬೇಕಲ್ವಾ ಸರ್ಕಾರಕ್ಕೆ, ಆ ಒಂದು ಪರ್ಪಸ್ಗೋಸ್ಕರ ಇದನ್ನೆಲ್ಲ ಮಾಡ್ಕೊ. ಇದು ವೆಸ್ಟ್ ಬೆಂಗಾಲ್. ಇದು ಏನಂದ್ರೆ ಮರಿಗಳು ಜಾಸ್ತಿ ಕೊಡುತ್ತೆ. ಹೌದಾ? ಓಕೆ. ಆವಾಗ ಇಂಜೆಕ್ಷನ್ ಮಾಡೋದು ಗೊತ್ತಾಗಲಿಲ್ಲ. ಮತ್ತು ಕೇಳಿದರೆ ಒಬ್ಬರು ಡಾಕ್ಟರ್ ಅಂದೇ ಬಿಟ್ಟರು, ನೀವೆಲ್ಲ ಕೈ ಹೊಡೆಯವರು, ನೀವು ಯಾಕೆ ಈ ಥರ ಕೆಲಸ ಮಾಡ್ತೀರಾ, ನಮಗೆ ಯಾಕೆ ಉಪದ್ರ ಮಾಡ್ತೀರಾ ಅಂತ. ಓಕೆ. ಜಾಸ್ತಿ ಎಷ್ಟು ಯಾವಾಗ ಮಾಡಿದರೆ ಎಷ್ಟು? ಬಕ್ರೀದಿಗೆ ಜಾಸ್ತಿ ಹೋಗುತ್ತೆ. ಎಷ್ಟು ಸಿಕ್ಕಿದೆ ಯಾವಾಗ? ಬಕ್ರೀದಿಗೆ ನಮಗೆ 5 ಲಕ್ಷದವರೆಗೆ ಸಿಕ್ಕಿದೆ. ನಾನು ಫಾರ್ಮ್ ಮಾಡಿದ್ದೀನಿ ಅಂತ ಹೇಳಿ ಐಫೈಯಲ್ಲಿ ನಾವು ಓಡಾಡಿದರೆ ನಾವು ಇನ್ಕಮ್ ನೋಡಲ್ಲ. ಇದು ಈ ಥರ ಸೆಡ್ ನೋಡಿ ಬಿಜಾಪುರದಲ್ಲಿ ಮಾಡಿದ್ದಾರೆ, ಮತ್ತು ಮೈಸೂರಲ್ಲಿ ಮಾಡಿದ್ದಾರೆ, ಮತ್ತು ಮಂಡ್ಯದಲ್ಲಿ ಮಾಡಿದ್ದಾರೆ. ನಮ್ಮ ಅರುಂಧತಿ ಅವ್ರದ್ದು 21 ಲಕ್ಷ ಖರ್ಚು ಮಾಡಿ ಕಟ್ಟಿದಂಥ ಶೆಡ್ ಇದು. ಎಷ್ಟು ಖುಷಿ ಕಾಣಿಸ್ತಿದೆ ಅಂದರೆ ಇವ್ರ ಮುಖದಲ್ಲಿ ಹೇಳೋಕ್ಕೆ ಅಸಾಧ್ಯ. ಒಂದ್ಸತಿ ನೀವು ಬಂದು ಫೀಲ್ ಮಾಡಬೇಕು. ಇದು ಈಗ ಬಕ್ರೀದಿಗೆ ಸೇಲ್ ಆಗಿದೆ. ಇದರಲ್ಲಿರುವಂಥದ್ದು ಬಕ್ರೀದಿಗೆ ಬಕ್ರಾ ಸೇಲ್. ಈ ಸೆಕ್ಷನ್ ಎಲ್ಲ ಬರೀ ಕುರಿಗಳಿಗೆ ಮಾತ್ರ, ಗಂಡು ಕುರಿಗಳಿಗೆ. ಇದು ನಮ್ಮ ಹೊಟ್ಟೆಪಾಡಿಗೋಸ್ಕರ ಮತ್ತು EMI ಕಟ್ಟಬೇಕಲ್ವಾ ಸರ್ಕಾರಕ್ಕೆ, ಆ ಒಂದು ಪರ್ಪಸ್ಗೋಸ್ಕರ ಇದನ್ನೆಲ್ಲ ಮಾಡ್ಕೊಂಡು. ಎಷ್ಟು EMI ಕಟ್ತೀರಾ ಮಂತ್ಲಿ 18,000 ಕಟ್ಟಿ. 18,000. ಓಕೆ. ಇದು ಬಂದು ಬ್ರೀಡಿಂಗ್ ಸಿಸ್ಟಮು. ಹಾಲು ಮಾರ್ತೀವಿ, ಆದರೆ ಹಾಲು ಇವಾಗ ನಾನು ಮಾರಲ್ಲ. ಯಾಕಂತಂದರೆ ಮರಿಗಳಿಗೆ ಬೇಕು. ಮತ್ತು ಏನಂತಂದರೆ ಬಡವರು ಬಂದು ಕೇಳಿದಾಗ ಅವ್ರಿಗೆ ಹಾಲು ಕೊಡ್ತೀವಿ. ಚಿಕ್ಕ ಮಕ್ಕಳಿಗೆ ಹಾಲು ಬೇಕು. ಓಕೆ. ಮಾರ್ತೀವಿ ಅಂತ ಹೇಳಿದಾಗ ಎಷ್ಟು ಸಿಗುತ್ತೆ ಹಾಗಾದರೆ? 200 ರೂಪಾಯಿ, 100 ರೂಪಾಯಿ, 150 ಲೀಟ್ರು. ಓಕೆ. ಇಲ್ಲಿ ಬಂದು ತಗೊಂಡು ಹೋಗ್ತಾರೆ. ತುಂಬ ಜನ ನಾವೇ ಬಿಟ್ಟಿದ್ದೀವಿ. ಇದು ಬಂದು ವೆಸ್ಟ್ ಬೆಂಗಾಲ್. ಬೇರೆ ಬೇರೆ ತಳಿಗಳೆಲ್ಲ ತರಿಸಿದ್ದೀರಾ? ತಾಯಿ ಬೇರೆ. ತಾಯಿ ಬೇರೆ ಆದರೂ ಕೂಡ ಬೇರೆದೊಂದು ಹಾಲು ಕುಡಿತಾ ಇದೆ. ಹೆಸರೆಲ್ಲ ಇಟ್ಟಿದ್ದೀರಾ ನೀವು ಪ್ರತಿಯೊಂದಕ್ಕೂ? ಕೆಲವು ಮಾತ್ರ ಮಾತು ಯಾವ ಕೇಳ್ತವೆ ಅವಕ್ಕೆ. ತುಂಬ ಕ್ಯೂಟ್ ಆಗಿದೆ ಅಲ್ಲ? ಅದು ಕಾಳಿ. ಅದು ಅಮಾವಾಸ್ಯೆ ದಿವಸ ಹುಟ್ಟಿದೆ, ಅದಕ್ಕೆ ಕಾಳಿ ಅಂತೆ. ಇನಿಷಿಯಲ್ ಸ್ಟೇಜಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದರೆ ಈ ಥರ ಶೆಡ್ ಎಲ್ಲ ಆಗಬೇಕಂತ ಹೇಳಿದಾಗ ನೀವು ಇಡೀ ಲೋನ್ ಎಲ್ಲ ತಗೊಂಡೆ ಅಂತ ಎಲ್ಲ ಹೇಳಿ? ಮೇಡಮ್, ಸ್ಟಾರ್ಟಿಂಗಲ್ಲಿ ಲೇಬರ್ ಇದಕ್ಕೆ ಬಂದು 16 ಲಕ್ಷ ಆಯಿತು. ಶೆಡ್ ಕಂಪ್ಲೀಟ್ 16 ಲಕ್ಷ ಆಯಿತು. ನಮಗೆ ಅದರಲ್ಲಿ ಮೋಸ ಆಯಿತು. ನಮ್ಮ 3 ಲಕ್ಷ ರೂಪಾಯಿದ್ದು ಕಬ್ಬಿಣ ನಮಗೆ ತೊಗೊಂಬರುವಾಗಲೇ ಅವರು ಅಲ್ಲೇ ಬೇರೆ ಕಡೆ ಇಳಿಸ್ಕೊಂಡ್ಬಿಟ್ಟಿದ್ರು. ಸೊ ಅಲ್ಲಿ 3 ಲಕ್ಷ ಲಾಸ್ ಆಯಿತು. ನಂತರ ನಾವು ಇದು ಪ್ರಾಣಿಗಳನ್ನ ಹಾಕಬೇಕಿತ್ತಲ್ವ, ಮೇಕೆ ಕುರಿಗಳು, ಸಣ್ಣ ಮರಿಗಳನ್ನ ನಾವು ತೊಗೊಂಡಿದ್ವಿ. ಇವು ಬಂದು ಒಟ್ಟು 50 ತೊಗೊಂಡಿದ್ದೀವಿ ಅದೇ ದುಡ್ಡಲ್ಲಿ. ಇದನ್ನು ಬ್ಯಾಚ್ ವೈಸ್ ಸೇಲ್ ಮಾಡ್ತಾ ಇರ್ತೀವಿ EMI ಕಟ್ಟುಗೋಸ್ಕರ. ಏನಿದೆ ಇವು ಬರೀ ನಾವು 25 ಮೇಕೆ ತಂದಿದ್ವಿ. ಯಾಕೆ ಇದೇ ಜಾತಿ ತರಬೇಕಂತ ಅನಿಸ್ತು? ನೀವು ವೆಸ್ಟ್ ಬೆಂಗಾಲ್ ಯಾವ್ದು ಹೇಳಿದ್ದು? ಇದು ವೆಸ್ಟ್ ಬೆಂಗಾಲ್. ಇದು ಏನಂದ್ರೆ ಮರಿಗಳು ಜಾಸ್ತಿ ಕೊಡುತ್ತೆ. ಹೌದಾ? ಓಕೆ. ಇದರಲ್ಲಿ 2 ಮರಿ ಕೊಟ್ಟರೆ ಒಂದು ಮರಿ ಗಂಡಾದರೆ ಒಂದು ಮರಿ ಹೆಣ್ಣಾಗುತ್ತೆ, ಕೆಲವು 2 ಗಂಡಾಗುತ್ತೆ. ಸೊ ನಮಗೆ ಇನ್ಕಮ್ ರೇಸ್ ಆಗುತ್ತೆ. ಇನ್ಕಮ್ಗೋಸ್ಕರ ಹೆಣ್ಮರಿ ಬಂದರೆ ಸೊ ನಾವು ಅದನ್ನು ಇಟ್ಕೊಂಡು ಇದು ದೊಡ್ಡದು ಮತ್ತು ರಿಟರ್ನ್ ಸೇಲ್ ಮಾಡ್ಬೋದು. ಓಕೆ. ಇದು ಕಿವಿ ಡಿಫ್ರೆಂಟ್ ಆಗಿದೆ ಮಾಮೂಲಿ. ಇದು ಬೀಟಲರ್ ನಮ್ಮ ಇಂಡಿಯಾದಲ್ಲೇ ನಂಬರ್ 1. ಇಂಡಿಯಾದಲ್ಲಿ ನಂಬರ್ 1 ತಳಿ ತಂದಿದ್ದೀರಾ ನೀವು? ಅದು ನಂಬರ್ 1 ಒಂದಕ್ಕೆ ಮರಿದಾಗ ಎಷ್ಟಾಗುತ್ತೆ? ಇಲ್ಲ, ಅದು 25,000 ಒಂದಕ್ಕೆ. ಒಂದಕ್ಕೆ 25,000. ಇವಾಗ ಮಾರ್ತೀನಿ ಅಂದರೆ ಕಡಿಮೆ. ಇಲ್ಲಿ ನಮಗೆ ಮಾರ್ಕೆಟ್ ಇಲ್ಲ. ಮತ್ತೆ ಹೆಂಗೆ ಮಾಡ್ತೀರಾ? ಆನ್ಲೈನಲ್ಲಿ ಮಾರ್ಕೆಟ್ ಮಾಡ್ತೀವಿ. ಆನ್ಲೈನಲ್ಲೂ ಮಾರ್ಬೋದಾ? ಓಕೆ. ಎಲ್ಲಿಂದ ಬಂದು ತಗೊಂಡು ಹೋಗ್ತಾರೆ? ಇಲ್ಲಿಗೆ ಬಂದು ತೊಗೊಂಡು ಹೋಗ್ತಾರೆ. ನಮ್ಮದು ಮಾರ್ಕೆಟಿಂಗ್ ಫೇಸ್ಬುಕ್ಕು ಮತ್ತು ವಾಟ್ಸಪ್ಪು ಇದೆ. ಸೊ ಅದ್ರ ಮುಖಾಂತರ ನಾವು ಸ್ಟೇಟಸ್ಗೆ ಹಾಕ್ತೀವಿ, ಆ ಗ್ರೂಪ್ಗಳಲ್ಲಿ ಹಾಕ್ತೀವಿ ನಮ್ಮಲ್ಲಿ ಇಷ್ಟು ಮರಿಗಳು ಅವೈಲೇಬಲ್ ಇದ್ದಾವೆ ಅಂತ. ಬೇರೆ ಬೇರೆ ಕಡೆಯಿಂದ ಬೆಂಗಳೂರಿಂದನೂ ಬಂದು ತೊಗೊಂಡು ಹೋಗ್ತೀವಿ. ಏನಿದೆ ಸೈರನ್ ಆಗ್ತಿದೆಯಲ್ಲ? ಎಲ್ಲಿ ಕ್ಯಾಮ್ರಾ ಇದೆ? ಈ ಸಾರಿ ಕ್ಯಾಮ್ರಾ, ಸೋಲಾರ್ ಕ್ಯಾಮ್ರಾ ಹಾಕ್ಸಿದ್ದೀವಿ. ಫುಲ್ CCTV ಕ್ಯಾಮ್ರಾ. ಫುಲ್ ಅಪ್ಡೇಟ್ ಆಗಿಬಿಟ್ಟಿದ್ದೀರಾ, ಅಪ್ಗ್ರೇಡ್ ಆಗಿಬಿಟ್ಟಿದ್ದೀರಾ. ಯಾರು ಬಂದರೂ ಇದಾಗುತ್ತೆ. ಕೆಳಗಡೆ ಮತ್ತೆ ಇದು ಹೋದರೆ ಕೆಳಗಡೆ ಗಿನಿ ಕೋಳಿ ಇದ್ದಾವೆ. ಸೊ ಕೆಳಗಡೆನಾ? ಕೆಳಗಡೆ ಇಲ್ಲಿ ಅದ್ರ ಮೇಲೆ ನಾವು ನಿಂತಿದ್ದೀವ. ಪ್ಲಾನಿಂಗ್ ಹೇಳಿ ಸಖತ್ತಾಗಿ ಮಾಡಿದಿರಲ್ಲ ನೀವು. ಇದು ಫೈಬರ್, ಇದು ಬಾಂಬೆಯಿಂದ ತರಿಸಿದ್ದೇನೆ ಇದು. ಹಾಗಾಗಿ ಯಾರ್ದು ಸಪೋರ್ಟ್ ನಿಜವಾಗ್ಲೂ ಹೇಳ್ಬೇಕಂತಂದರೆ ಕೆಲವು ಟೈಮಲ್ಲಿ ನಮಗೆ ಸೋಷಿಯಲ್ ಮೀಡಿಯಾ ಯಾಕೆ ಯೂಸ್ ಆಗುತ್ತೆ ಅಂತಂದರೆ, ಸೊ ಉದಾಹರಣೆಗೆ ನಾನೇ ಇಲ್ಲಿ ನನ್ನ ಯಾರ ಹತ್ರ ಹೋಗಿ ಕೇಳಕ್ಕೆ ಹೋದರೆ ನೀವು ಮಾಡ್ತೀರಾ ಅಂತ ನಮ್ಮ ಹತ್ರ ಕ್ವಶನ್ ಮಾಡ್ತಾರೆ. ಸೊ ಈ ಮಟೀರಿಯಲ್ ಎಲ್ಲೆಲ್ಲಿ ಸಿಗುತ್ತೆ ಅಂತ ಬಂದಾಗ ಯೂಟ್ಯೂಬ್ಗಳಲ್ಲೆಲ್ಲ ಬರ್ತವೆ, ಅದರ ನಂಬರ್ ಕಲೆಕ್ಟ್ ಮಾಡ್ತೀನಿ, ಅವರಿಗೆ ನಾನು ಫೋನ್ ಮಾಡಿ
ಬರೀ ಫೋನ್ ಮುಖಾಂತರ ಪ್ರತಿಯೊಂದು ನಾನು ಪರ್ಚೇಸ್ ಮಾಡಿದ್ದು. ಇವಾಗ ಯಾರೋ ಹಿಂಗೆ ಕುರಿ ಶೆಡ್ ಮೇಕೆ ಶೆಡ್ ಮಾಡಬೇಕು ಅಂತ ಇದ್ದಾಗ ಯಾವ ತಳಿ ಸಾಕಿದರೆ ಹೆಚ್ಚು ಲಾಭ ಇರುತ್ತೆ, ಯಾವುದನ್ನು ಹೇಗೆ ಮೇಂಟೈನ್ ಮಾಡಬೇಕು, ರೋಗ ಬಂದಾಗ ಹೇಗೆ? ಏನಂತಂದರೆ ನಾವು ಫಸ್ಟ್ ಬಂದು ನಾವು ಯಾವ ಏರಿಯಾದಲ್ಲಿ ಸ್ಟಾರ್ಟ್ ಮಾಡ್ತೀವಿ ಆ ಏರಿಯಾದಲ್ಲಿ ಫಸ್ಟ್ ಮಾರ್ಕೆಟ್ ನಾವು ನೋಡ್ಕೋಬೇಕು. ನಾವು ತುಂಬ ಜನ ಫೇಲ್ಯೂರ್ ಆಗೋದು ಮಾರ್ಕೆಟ್ ನಾವು ಸಾಕ್ತೀವಿ ಯಾವ ಬ್ರೀಡ್ ಇಲ್ಲಿಗೆ ಈ ಪ್ಲೇಸ್ಗೆ ಹೊಂದ್ಕೊಳ್ಳುತ್ತೆ, ಯಾವುದು ಸೇಲ್ ಇದೆ ಅದು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ, ನಮಗೂ ಯಾರೂ ಹೇಳಿಲ್ಲ. ಸೊ ಇಲ್ಲಿ ಬಂದಾಗ ಈ ಲೋಕಲ್ ಯಾವ ತಳಿ ಮಾರ್ಕೆಟಿಗೆ ಯಾವುದು ಜಾಸ್ತಿ ನಮ್ಮದು ಸೇಲ್ ಆಗುತ್ತೆ ಸೊ ಅಂಥ ತಳಿಗಳನ್ನ ನಾವು ಯೂಸ್ ಮಾಡ್ಕೋಬೇಕು. ನಾವು ಸುಮ್ಮನೆ ಬೀಟಲು ಸೋಜತ್ ಮಲ್ಬಾರಿ ಅವೆಲ್ಲ ಇಲ್ಲ. ಇಲ್ಲಿ ನಾವು ಲೋಕಲ್ ಅಂದರೆ ಇಲ್ಲಿ ವೆಸ್ಟ್ ಬೆಂಗಾಲ್ ಹೋಗುತ್ತೆ ಮತ್ತು ನಾಟಿ ಹೋಗುತ್ತೆ. ಈಗ ಬೀಟಲ್ಲು ಇಲ್ಲಿ ಸೇಲ್ ಆಗೋಲ್ಲ. ಸೊ ಆ ಟೈಮಲ್ಲಿ ನಾವೇನು ಮಾಡಬೇಕು, ಇಲ್ಲಿ ಜಾಸ್ತಿ ಒತ್ತು ಕೊಡೋದು ನಾಟಿ ಮೇಕೆಗಳಿಗೆ ಒತ್ತು ಕೊಡಬೇಕು. ನಾಟಿ ಮತ್ತು ವೆಸ್ಟ್ ಬೆಂಗಾಲು ನಾಟಿ ಥರನೇ ಇರ್ತವೆ. ಸೊ ಅದ್ರ ಜೊತೆಗೆ ಕುರಿಗಳಲ್ಲಿ ಹಾಗೆ ಇಲ್ಲಿ ಬಂದು ಈ ಲೋಕಲ್ ಕುರಿಗಳು ಇದು ನಮ್ಮ ಸುತ್ತಮುತ್ತ ದಾವಣಗೆರೆ ಮತ್ತು ಈ ಚಿತ್ರದುರ್ಗ ತುಮಕೂರು ಈ ಸರೌಂಡಿಂಗ್ ಯಾವುದು ಸೇಲ್ ಆಗುತ್ತೆ ಅದು ಮಾತ್ರ ನಾವು ಇದು ಮಾಡಬೇಕು. ಮತ್ತು ಇದರಲ್ಲಿ ಎಳಗ ಬರ್ತದೆ ವೈಟ್ ಕಲರ್, ಮತ್ತು ಕೆಂಗುರಿ ಬರ್ತದೆ, ಮತ್ತು ಡಾರ್ಪರ್ ಬರ್ತದೆ. ಇದು ಎಳಗ ಬಂದು ಬೆಂಗಳೂರು ಮಾತ್ರ ಸೇಲ್ ಆಗುತ್ತೆ, ಇಲ್ಲಿ ಲೋಕಲ್ ಸೇಲ್ ಆಗೋಲ್ಲ. ನಾವು ಅದು ಇದು ಮಾಡಿ ಪ್ರಯೋಜನ ಇಲ್ಲ. ಮತ್ತು ಬಂಡೂರು ಬರುತ್ತೆ. ಸೊ ಅದು ಏನಾಗುತ್ತೆ ಅಂತಂದರೆ ಅದು ಮೈಸೂರು ಮಂಡ್ಯ ಆ ಕಡೆ ಮಾತ್ರ ಸೇಲ್ ಆಗುತ್ತೆ. ಸೊ ಅದನ್ನು ನಾವು ಇಲ್ಲಿ ಬೆಳೆಸಿದರೆ ನಮಗೆ ಮಾರ್ಕೆಟಿಂಗ್ ಆಗಲ್ಲ. ನಾವು ಇಲ್ಲಿ ಸುತ್ತಮುತ್ತ ಯಾವುದು ಮಾರ್ಕೆಟ್ ಮಾಡಬೇಕು, ಯಾವುದು ಹೋಗುತ್ತೆ ಅದನ್ನು ಮಾತ್ರ ನಾವು ಬೆಳೆಸಬೇಕು. ಇವಾಗ ಎಷ್ಟು ಕುರಿಗಳಿದೆ ಎಲ್ಲ ಸೇರಿ? ಕುರಿ ಆಡು ಎಲ್ಲ ಸೇರಿ 80 ಇದೆ. 80 ಇದೆ ಮರಿ ಎಲ್ಲ ಸೇರಿ. ಎಷ್ಟು ದಿನ ಬೇಕಾಗುತ್ತೆ ಒಂದು ಬ್ಯಾಚ್ ಮಾರ್ಲಿಕ್ಕೆ? ಇದು 3 ತಿಂಗಳು ಬೇಕಾಗುತ್ತೆ. 3 ತಿಂಗಳು ನಾವು ಇಟ್ಕೊಂಡಾಗೆ ನಾವು ತೊಗೊಂಡು ಬರೋದು ಮಾರೋದು ಮಾಡಿದರೆ ಸೊ 3 ತಿಂಗಳ 4 ತಿಂಗಳ ಲಾಸ್ಟ್. 4 ತಿಂಗಳು ಅಷ್ಟೇ ಇಟ್ಕೊಳ್ಬೇಕು, ಆಮೇಲೆ ನಮಗೆ ಲಾಸ್ ಆಗುತ್ತೆ. ಇವಾಗ ಎಷ್ಟು ಅದು ಈ ಶೆಡ್ ಬಿಟ್ಬಿಟ್ಟು ಇವಾಗ ಇಲ್ಲಿರೋ ಮಾಲೆಲ್ಲ ಸೇರಿದ್ರೆ ಕುರಿ ಎಲ್ಲ ಸೇರಿದರೆ ಎಷ್ಟು ಇನ್ವೆಸ್ಟ್ ಆಗುತ್ತೆ ಇವಾಗ? ಹೀಗೆ ಇದ್ರದ್ದೇ ಅಂದರೆ ನಮಗೆ 10.5 ಲಕ್ಷದ್ದಿದೆ. 10.5 ಲಕ್ಷದಿದೆ. ಮಾರಿದರೆ 10.5 ಲಕ್ಷ ಸಿಗುತ್ತೆ. ಸಿಸ್ಟಮೆಟಿಕ್ ಎಲ್ಲ ಮಾಡಿಬಿಟ್ಟಿದ್ದೀರಾ ಇವಾಗ? ಇದು ಅಂತಂದರೆ ಇಲ್ಲಿ ಫುಡ್ ಹಾಕೋಕ್ಕೆ ನಾವು ಮಾಡ್ಕೊಂಡಿದ್ದು. ಅಂದರೆ ಇವು ಬಂದು ಇಲ್ಲಿ ಫುಡ್ ತಿಂತವೆ. ಈಗ ಅಲ್ಲಿ ಏನಂತಂದರೆ ಸ್ಪೆಷಲ್ ಫುಡ್ ಏನು ಈವ್ನಿಂಗ್ ಟೈಮ್ ಹಾಕ್ತೀವಿ. ಸೊ ಆ ಸ್ಪೆಷಲ್ ಫುಡ್ ಹಾಕಲಿಕ್ಕೆ ನೀರು ಬಂದು ಇಲ್ಲೇ ತಿನ್ನಬೇಕು, ಇಲ್ಲೇ ಕುಡಿಬೇಕು. ಲೇಬರ್ ನಮಗೆ ಇದಾಗುತ್ತೆ, ಲೇಬರ್ ಸೇವ್ ಆಗುತ್ತೆ. ಇಡಬೇಕು ಅಂತ ಏನಿಲ್ಲ, ಅಲ್ಲಿ ನಾವೇ ಮಾಡ್ಕೋಬಹುದು. ಇದು ಬಂದು ನಮ್ಮದು ಸ್ಟೇರ್ ಗೇಸ್ ಮರಿಗಳನ್ನ ಸಣ್ಣ ಮರಿಗಳನ್ನ ಮೇಯ್ಲಿಕ್ಕೆ ಬಿಡ್ತೇವೆ. ಈ ಗಿಡ ಎಲ್ಲ ನಾವೇ ಬೆಳೆಸಿದ್ದು. ಆ ಕಡೆ ಹುಲ್ಲು ಹಾಕಿದ್ದೇವೆ. ಇಲ್ಲಿ ಮೆಕ್ಕೆಜೋಳ ತೊಗರಿ ಈಗ ಸೀಸನ್ಗೆ ಹಾಕ್ತೀವಿ. ಅಂದರೆ 1 ತಿಂಗಳು ಖರ್ಚು ಎಷ್ಟು ಹಂಗಾದ್ರೆ ಇಷ್ಟಕ್ಕೆಲ್ಲ? ಮೇಡಮ್ ಇದು ನಾವು ಖರ್ಚು ಮಾಡ್ದಂಗೆ. ಅಲ್ಲ ಕುರಿ ಎಲ್ಲ ಇದೆ. ಇದಕ್ಕೆ ಫುಡ್ ನಾವು ಆಲ್ರೆಡಿ ತಂದು ಇಟ್ಕೊಂಡಿದ್ದೇವೆ. ಸೊ ನಾವು ಮಳೆಗಾಲ ಮುಗಿಯುವಷ್ಟರಲ್ಲಿ ಇದು ಆಗುತ್ತೆ. ಅಲ್ಲ ಎಷ್ಟಾಗುತ್ತೆ ಅಂದಾಜು 1 ತಿಂಗಳಿಗೆ ಖರ್ಚು? ಹೆಂಗೆ ಮೇಂಟೈನ್ ಮಾಡ್ತೀರಾ ಅಂತ? 10,000 ಹಾಗೆ ಆಗುತ್ತೆ. ಕನಿಷ್ಠ ಅಂದ್ರೆ 10,000 ಆಗುತ್ತೆ. ಇವಾಗ ಯಾವುದಾದ್ರೂ ಕಾಯಿಲೆ ತಪ್ಪು ಹುಷಾರಿಲ್ಲ ಅಂತ ಹೇಳಿದರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ನಾವು ಇದು ಈ ಸಿಸ್ಟಮ್ ಆದರೆ ಕಾಯಿಲೆಗಳು ಬರಲ್ಲ, ಕಡಿಮೆ ಕಾಯಿಲೆಗಳು. ಈಗಂತಂದರೆ ಇದು ವೇಸ್ಟ್ ಎಲ್ಲ ಕೆಳಗಡೆ ಹೋಗುತ್ತೆ, ಗಂಜಲೆಲ್ಲ ಒಳಗಡೆ ಹೋಗುತ್ತೆ. ಸೊ ಹಾಗಾಗಿ ಇಲ್ಲಿಗೆ ಕಾಯಿಲೆಗಳು ಕಡಿಮೆ. ಅದೇನು ಬಾಚೋದು ಬಳಿಯೋದು ಏನಿಲ್ಲ. ಇಷ್ಟು ನೀಟಾಗಿ ಇದೆಯಲ್ಲ, ನಾನು ಅನ್ಕೊಂಡೆ ನೀವು ಡೈಲಿ ಏನೋ ವಾಶ್ ಮಾಡ್ತೀರಾ ನೀರು ಹಾಕಿ ಅಂತ. ಕೆಳಗಡೆ ಎಲ್ಲಿ ಶೇಖರಣೆ ಆಗುತ್ತೆ? ಕೆಳಗಡೆ ಈಗ 2 ಡೇಸ್ ಬ್ಯಾಕ್ ನಾವು ಗೊಬ್ಬರ ಕೊಟ್ಟಿದ್ದೀನಿ. ಒಂದು ಟ್ಯಾಕ್ಟ್ರಿಗೆ 10,000. ಅದರಿಂದ ಲಾಭ ಏನಂತಂದರೆ ಇದ್ರ ಫುಡ್ಡು ನಾವು ಅದರಲ್ಲೇ ತಗೊಳ್ತೀರಾ? ಅಲ್ಲಿ ಮಾರಿ ಆ ದುಡ್ಡನ್ನು ನಾವು ಇಟ್ಕೊಂಡು ನಾವು ಫುಡ್ ಇದು ಮಾಡ್ತೀವಿ. ಇವಾಗ 3 ತಿಂಗಳಿಗೆ ಒಂದು 30 ಕುರಿನಾದರೂ ಮಾರ್ತೀರಾ? 3 ತಿಂಗಳಿಗೆ ಇಲ್ಲ, ಅದು 50 ಹೋಗ್ತವೆ, ಒಂದೊಂದು ಸಲ ಜಾಸ್ತಿನೂ ಹೋಗ್ತವೆ. ಓಕೆ, ಜಾಸ್ತಿ ಎಷ್ಟು ಯಾವಾಗ ಮಾಡಿದರೆ ಎಷ್ಟು? ಬಕ್ರೀದಿಗೆ ಜಾಸ್ತಿ ಹೋಗುತ್ತೆ. ಎಷ್ಟು ಸಿಕ್ಕಿದೆ ಯಾವಾಗ? ಬಕ್ರೀದಿಗೆ ನಮಗೆ 5 ಲಕ್ಷದವರೆಗೆ ಸಿಕ್ಕಿದೆ. ಅಂದರೆ ನಮಗೆ ಇದು ಅಂತಂದರೆ ಫುಡ್ಡು ಸ್ಪೆಷಲ್ ಫುಡ್ಡು ಜಾಸ್ತಿ ಖರ್ಚಾಗುತ್ತೆ. ಮತ್ತು ಇಲ್ಲಿ ಲೋಕಲ್ ನಾವು ಹಬ್ಬ ಹುಣ್ಣಿಮೆ ಇದ್ದಾವಲ್ಲ, ಜಾತ್ರೆಗಳು ಬರ್ತವೆ. ಆ ಜಾತ್ರೆಗಳಿಗೆ ನಾವು ನೋಡಿ ಈಗ ನಾವು ಮೊದಲನೇ ವರ್ಷದಲ್ಲಿ ನಮಗೆ ಮೇಕೆಯಲ್ಲಿ ಏನೂ ಸಿಗಲಿಲ್ಲ. 150 ಮರಿಗಳು ಸತ್ತೋದು ಹುಡ್ತಾ ನಮಗೆ ಅದನ್ನು ಮೇಂಟೈನ್ ಮಾಡೋದು ಗೊತ್ತಾಗಲಿಲ್ಲ. ವೆಟರ್ನರಿ ಪ್ರಾಬ್ಲಮ್ ಇತ್ತು. ಆವಾಗ ಇಂಜೆಕ್ಷನ್ ಮಾಡೋದು ಗೊತ್ತಾಗಲಿಲ್ಲ. ಮತ್ತು ಕೇಳಿದರೆ ಒಬ್ಬರು ಡಾಕ್ಟ್ರ್ ಅಂದೇ ಬಿಟ್ಟರು, ನೀವೆಲ್ಲ ಕೈ ಹೊಡೆಯೋರು, ನೀವು ಯಾಕೆ ಈ ಥರ ಕೆಲಸ ಮಾಡ್ತೀರಾ, ನಮಗೆ ಯಾಕೆ ಉಪದ್ರ ಮಾಡ್ತೀರಾ ಅಂತ. ನಾನು ಡೈರೆಕ್ಟ್ ಹೋಗಿ MD ಹತ್ರ ಹಾಗೆ ಹೇಳಿದೆ. ಸೊ ಅವ್ರನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ದು. ಮತ್ತು ಅವಾಗ ಏನಂತಂದರೆ ಒಟ್ಟು ಮಂಗಳಮುಖಿಯರಂದರೆ ಕೆಲವರಿಗೆ ಅದು ಬ್ರ್ಯಾಂಡೆಡ್ ಆಗಿಬಿಟ್ಟಿದೆ. ಅವರು ಕೈ ಹೊಡಿಬೇಕು, ಇಲ್ಲ ರಾತ್ರಿ ಅಂದರೆ ಅವ್ರಿಗೆ ಬ್ರ್ಯಾಂಡೆಡ್ ಆಗಿದ್ದಕ್ಕಿಂತ ಅವ್ರು ನೋಡಿರೋದು ಅವ್ರನ್ನ ಮಾತ್ರ
ಸಿಗ್ನಲ್ಗಳಲ್ಲಿ ಇವಾಗ ಹೈವೇಗಳಲ್ಲಿ ಅವರೇ ಕಾಣಿಸ್ತಾರೆ. ಈ ರೀತಿಯಾಗಿ ಮಾಡಿರೋರನ್ನ ಪರಿಚಯ ತುಂಬ ಕಡಿಮೆ, ಹಂಗಾಗಿ ಅವರು ಆ ಥರ ಬ್ಲೇಮ್ ಮಾಡ್ತಾ ಇದ್ದಾರೆ. ಈ ಕೆಲವು ಇದರಲ್ಲೆಲ್ಲ ನಮ್ಮ ಒಂದು ಮಂಗಳಮುಖಿಯರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಹೇಳಿ ಮೀಡಿಯಾದಲ್ಲಿ ಬರ್ತದೆ. ನಾನು ಅದ್ರಿಗೆ ಮೆನ್ಷನ್ ಮಾಡ್ತೇನೆ, ಕಮೆಂಟ್ಸ್ ಹಾಕ್ತೇನೆ. ಅಣ್ಣ ನೀವು ನೋಡೋ ದೃಷ್ಟಿ ಒಂದೇ ಇರೋದ್ರಿಂದ ಅವ್ರು ತಪ್ಪು ಮಾಡಿದಾರೋ ಸರಿ ಮಾಡಿದಾರೋ ಅದು ಕುಲಂಕುಷವಾಗಿ ಇದು ಮಾಡಬೇಕು. ಬರೀ ಯಾಕೆ ಮಂಗಳಮುಖಿ ನಾವು ದುಡಿತಿದ್ದೇವೆ, ಬನ್ನಿ ನೀವು ಭರಮಸಾಗರ ಬನ್ನಿ, ಇಲ್ಲ ನಾನು ಎಲ್ಲೆಲ್ಲಿ ಮೇಕೆಗಳು ಕೊಟ್ಟಿದ್ದೀನಿ ಅಲ್ಲಿ ಹೇಳ್ತೇನೆ, ನೀವು ಅಲ್ಲಿ ಹೋಗಿ, ಮಂಡ್ಯ ಹೋಗಿ, ಮೈಸೂರು ಹೋಗಿ, ಮತ್ತು ಬಿಜಾಪುರ ಹೋಗಿ. ಇದು ರಂಗ, ಇದು ಕಾಳಿ, ಇದು ಅಮಾವಾಸ್ಯೆ ದಿವಸ ಹುಟ್ಟಿದ್ದು ಗಂಡು ಮೇಕೆ. ಸೊ ಇದಕ್ಕೆ ಬೇರೆ ಬೇರೆ ದೇವಸ್ಥಾನಕ್ಕೆಲ್ಲ ಹೋಗುವಾಗ ಪೂಜೆ ಮಾಡೋರು ಇದನ್ನು ಬೇಗ ತೊಗೊಳ್ತಾರೆ. ಹೌದಾ? ಓಕೆ. ಆ ರೀತಿಯೂ ಪದ್ಧತಿ ಇದೆ. ಮತ್ತು ಕೆಲವರು ಬ್ಲ್ಯಾಕೇ ಯೂಸ್ ಮಾಡ್ತಾರೆ, ಅಂದರೆ ಮಟನ್ನು ಮತ್ತು ಕೆಲವು ದೇವರುಗಳಿಗೆ ಬ್ಲ್ಯಾಕ್ ಮರಿ ಅಂದರೆ ತುಂಬ ಇಷ್ಟ ಅಂತ. ನೀವು ಹೇಳಿದ್ರಿ ಟ್ರೈನಿಂಗ್ ಎಲ್ಲ ಕೊಡ್ತೀನಿ, ಇಲ್ಲಿ ಬರ್ತಾರೆ ನಮ್ಮಂಥ ಮಂಗಳಮುಖಿಯವರಿಗೆ ಸಾಕ್ತಾ ಇದ್ದಾರೆ ಬೇರೆ ಕಡೆ ಅಂತ. ಈ ಥರ ಶೆಡ್ ನಿಮ್ಮನ್ನು ನೋಡಿ, ನೀವು ಕೊಟ್ಟಂಥ ಕುರಿಗಳನ್ನ ನೋಡಿ ಎಲ್ಲಿ ಯಾರ್ಯಾರು ಮಾಡಿದ್ದಾರೆ, ಎಷ್ಟು ಕಡೆ ಮಾಡಿದ್ದಾರೆ? ಇದು ಈ ಥರ ಶೆಡ್ ನೋಡಿ ಬಿಜಾಪುರದಲ್ಲಿ ಮಾಡಿದ್ದಾರೆ, ಮತ್ತು ಮೈಸೂರಲ್ಲಿ ಮಾಡಿದ್ದಾರೆ, ಮತ್ತು ಮಂಡ್ಯದಲ್ಲಿ ಮಾಡಿದ್ದಾರೆ. ಮಂಡ್ಯದಲ್ಲಿ ಇದಕ್ಕಿಂತ ದೊಡ್ಡದೇ ಮಾಡಿದ್ದಾಳೆ. ಓಕೆ, ನಿಮ್ಮ ಕಮ್ಯುನಿಟಿನೇ? ನಮ್ಮ ಕಮ್ಯುನಿಟಿನೇ. ಸೊ ಅವರು ಇವಾಗ ಏನಂತಂದರೆ ಅವರು ಇದ್ರ ಜೊತೆಗೆ ಹಸುನು ಸಾಕ್ತಿದ್ದಾರೆ. ಅಂದರೆ ಫ್ಯಾಮ್ಲಿಯಿಂದ ಸಪೋರ್ಟ್ ಇದೆ ಅವರಿಗೆ, ಅಣ್ಣ ತಮ್ಮ ಸಪೋರ್ಟ್ ಇದೆ, ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಮಾಡ್ತಿದ್ದಾರೆ. ನಾವು ಆಲ್ಮೋಸ್ಟು ಚಿಕ್ಕಮಗಳೂರು, ಬಾಗಲಕೋಟೆ, ಮತ್ತು ಬಿಜಾಪುರ, ಬೆಳಗಾಮು, ಚಿತ್ರದುರ್ಗ, ಹಾವೇರಿ, ದಾವಣಗೆರೆ, ರಾಮನಗರ ಮತ್ತು ಇದು ತುಮಕೂರು, ಒಟ್ಟು 22 ಜಿಲ್ಲೆಗೆ ಕೊಟ್ಟಿದ್ದೀವಿ. ಇನ್ನೂ 8 ಜಿಲ್ಲೆ ಬಾಕಿ ಇದೆ. ಸೊ ಅದ್ರ ಜೊತೆಗೆ ನಾವು ಹೇಗೆ ಕೊಟ್ಟಿರ್ತೇವೆ ಹಾಗೆ ಇನ್ನೊಂದು ಕಮ್ಯುನಿಟಿಗೆ ಅಲ್ಲಿರುವಂಥ ಲೋಕಲ್ ಕಮ್ಯುನಿಟಿಗೆ ಅವರು 2 ಮರಿಗಳನ್ನ ಕೊಡಬೇಕು. ಒಬ್ರಿಗೊಬ್ಬರಿಗೆ ಉಚಿತವಾಗಿ ಕೊಡಲೇಬೇಕು, ನಮ್ಮ ಈ ಥರ ಬೆಳೆಸಬೇಕು, ಸ್ವಾವಲಂಬಿ ಬದುಕನ್ನು ಕಟ್ಕೊಡ್ಬೇಕು ಅಂತ ಹೇಳಿ ನಿಮ್ಮ ಆಶಯ. ಅದೇ ಉದ್ದೇಶದಿಂದ ಮಡಿಲನ್ನು ಸ್ಥಾಪನೆ ಮಾಡಿದ್ದು. ಹಿಂದೆ ನಾವು ಇದನ್ನ ನೋಡ್ತೀವಲ್ಲ, ಹುಲ್ಲು ಒಂದ್ಸಲಿ ತಗೊಬಂದ್ರೆ ಎಷ್ಟು ತಗೊಬರ್ತೀರಿ, ಎಷ್ಟು ಒಂದು ಇದಕ್ಕೆ 200 - 300ವರೆಗೂ ಇದೆ. ಸೊ ನಾವೇನಂತಂದರೆ ಮಳೆಗಾಲ ಒಂದು ಕಟ್ಟು 90 ದಿವಸ ನಾವು ಇದು ಮಾಡ್ತೀವಿ. 4 ತಿಂಗಳ ಮಳೆಗಾಲ ಅಲ್ವಾ, 4 ತಿಂಗಳಿಗೆ ನಾವೇನು ಮಾಡ್ತೀವಿ, ಇದು ಸ್ಟೋರೇಜ್ ಮಾಡ್ಕೋತೀವಿ. ಇದು ಮಾತ್ರ ಅಲ್ಲ, ಸೊ ಬೇರೆ ಕಡೆನೂ ಸ್ಟೋರೇಜ್ ಮಾಡ್ಕೋತೀವಿ. ಇದು ಕಡಿಮೆ ಆಗ್ತಾ ಬಂದಾಗ ಅದೇ ಟೈಮಿಗೆ ನಮ್ಮ ಹತ್ರ ಹಸಿ ಹುಲ್ಲು ಬರುತ್ತೆ, ಸೈಲೇಜ್ ಅಂತ ಬರುತ್ತೆ. ಸೈಲೇಜ್ ಇವಾಗ ಖಾಲಿ ಆಗಿದೆ. ಸೈಲೇಜನ್ನು ನಾವು ಇದು ಮಾಡೋ ಟನ್ ಗಂಟಲೆ ತೊಗೊಳ್ತೀವಿ. ಎಷ್ಟಾಗುತ್ತೆ ವರ್ಷಕ್ಕೆ? ಹುಲ್ಲಿಗೋಸ್ಕರ ನಾವು ಆ ಸೀಸನ್ ವೈಸ್ ಒಂದೊಂದು ಸಲ ಹೈ ಕೊಡಬೇಕಾಗತ್ತೆ, ಕೆಲವು ಟೈಮಲ್ಲಿ ಕಡಿಮೆ ಆಗುತ್ತೆ. ಸೊ ನಾವು ಕೃಷಿ ಮಾಡಿ ನಾವೇ ಬೆಳ್ಕೊಳ್ಳೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ. ಬೆಳ್ಕೊಳ್ತೀವಿ. ಈ ಮೇಕೆಗಳಿಗೆಲ್ಲ ನಾವಿಲ್ಲಿ ಹುಲ್ಲು ಸೊಪ್ಪು ಗಿಪ್ಪೆಲ್ಲ ಬೆಳ್ಕೊಂಡಿದ್ದೇವೆ, ಮತ್ತು ಹುಲ್ಲಿಂದು ಕೆಲವು ಇದ್ದಾವೆ. ಸೊ ಅದನ್ನು ನಾವು ಕಟಾವು ಮಾಡಿಕೊಂಡು ಇವಕ್ಕೆ ಹಾಕ್ತೀವಿ. ಇದು ಹೊರಗಡೆ ಕರ್ಕೊಂಡು ಹೋಗ್ತೀರಾ? ಕರ್ಕೊಂಡು ಹೋಗ್ತೀವಿ. ಇಲ್ಲೇ ಇರಲ್ಲ? ಇಲ್ಲ, ಮೊದಲು ಇದು ಮಾಡ್ತಿದ್ವಿ. ಸೊ ನಮಗೆ ಸ್ಟಾರ್ಟಿಂಗಲ್ಲಿ ಇದರ ರೀತಿ ಗೊತ್ತಾಗಲಿಲ್ಲ. ಒಂದು 150 ಮರಿಗಳು ಡೆತ್ ಆಯಿತು. ಸೊ ಆವಾಗ ನಮಗೆ ಫುಡ್ಡಿಂದ ಪ್ರಾಬ್ಲಮ್ಮು, ಇಲ್ಲ ಇಲ್ಲಿ ವೆದರ್ಗೆ ಸೆಟ್ ಆಗಲಿಲ್ಲ. ಇವಾಗ ಸೆಟ್ ಆಗಿದ್ದಾವೆ. ಈಗ ಮರಿಗಳು ಈ ವರ್ಷ ನಮಗೆ ಒಂದು 25 ಮರಿಗಳು ಸಿಕ್ಕಿದೆ. ಓಕೆ. ಮೇಂಟೆನೆನ್ಸ್ ಎಲ್ಲ ಈಸಿನಾ ಕಷ್ಟನಾ, ಹೇಗೆ ಏನು ಅಂದರೆ ಸೀಸನ್ ಎಲ್ಲ ಚೇಂಜ್ ಆದಂಗೆ? ಮೇಂಟೆನೆನ್ಸ್ ಕಷ್ಟ ಅಂತಂದರೆ ಕಷ್ಟ ಇದೆ, ಸುಖ ಅಂದರೆ ಸುಖ ಇದೆ. ಯಾಕಂದರೆ ನಾವು ಒಬ್ಬ ಲೇಬರಾಗಿ ದುಡಿಬೇಕು. ನಾನು ಫಾರ್ಮ್ ಮಾಡಿದ್ದೀನಿ ಅಂತ ಹೇಳಿ ಐಫೈಯಲ್ಲಿ ನಾವು ಓಡಾಡಿದರೆ ನಾವು ಇನ್ಕಮ್ ನೋಡಲ್ಲ, ಲಾಸಲ್ಲಿ ಹೋಗ್ತೀವಿ. ನಾನು ಇದು ಮಾಡಿದ್ದೀನಿ ಅಂದಮೇಲೆ ನಾನು ಸ್ವಂತವಾಗಿ ಅದನ್ನು ಮಕ್ಕಳ ಥರ ನಾವು ಹೇಗೆ ಪಾಪು ಅಳ್ತದ ಇಲ್ವಾ, ಆ ಥರ ಇವು ಏನು ಚೆನ್ನಾಗಿದ್ದಾವ, ಏನಾದರೂ ಕಾಯಿಲೆ ಇದೆಯಾ, ಇಲ್ಲ ಜ್ವರ ಬಂದಿದೆಯಾ, ಅದು ಆ್ಯಕ್ಟಿವಿಟಿ ನೋಡಿಕೊಂಡು ನಾವು ಅದನ್ನು ನೋಡ್ಕೋಬೇಕು. ಆ ಟೈಮಲ್ಲಿ ಅದೇ ರೀತಿ ನಾವು ಇಂಜೆಕ್ಷನ್ನು ಟ್ಯಾಬ್ಲೆಟ್ ಕೊಟ್ಟರೆ ಸೊ ಅದು ಬೇಗ ಗುಣ ಆಗುತ್ತೆ. ನೀವಿಲ್ಲ ಅಂದರೆ ಇಲ್ಲೆಲ್ಲ ಯಾರು ನೋಡ್ಕೊಳ್ತಾರೆ? ಇಲ್ಲ ಅಂತಂದರೆ ನಮ್ಮ ಸಮುದಾಯದವರೇ ಇದ್ದಾರೆ. ಅವರಿಗೆ ನಾವು ಹೇಳ್ತೀವಿ, ಅವ್ರಿಗೆ ಟ್ರೈನಿಂಗ್ ಥರ ನೆಕ್ಸ್ಟ್ ಹೋದರು, ಅವ್ರ ಊರಿಗೆ ಹೋದರು, ಇಲ್ಲಿ ಬ್ಯಾಚ್ ವೈಸ್ ಏನಂತಂದರೆ ಯಾರು ಕಷ್ಟ ಅಂತ ಬರ್ತದೆ ಅವರು ಬರ್ತಾರೆ, ಇಲ್ಲಿ ನೋಡ್ಕೊಂಡು ದುಡಿತಾರೆ, ದುಡ್ದು ಅವ್ರ ಊರಿಗೆ ಹೋಗಿ ಇದೇ ರೀತಿ ಅವ್ರ ಜೀವನ ಮಾಡ್ತಿದ್ದಾರೆ. ಕೆಲವರು ಇಲ್ಲ ನಾನು ಬೇಗಿಂಗೆ ಹೋಗ್ತೀನಿ, ಕೆಲವರು ಸೆಕ್ಸ್ ಅವ್ರಿಗೆ ಹೋಗ್ತೀನಿ ಅಂತಂದರೆ ನಾವು ಯಾವುದೂ ಅಬ್ಜೆಕ್ಷನ್ ಮಾಡಲ್ಲ. ಯಾಕಂತಂದರೆ ನಾವು ಸಮಾಜದಲ್ಲಿ ಉನ್ನತ ನಮ್ಮ ಅಪ್ಪ ಅಮ್ಮ ಇಲ್ಲ ನನ್ನ ಅಣ್ಣ ತಮ್ಮ ನಿಮ್ಮ ತಂಗಿ ಏನು ಮಾಡ್ತಾರೆ ಅಂತ ಕೇಳಿದರೆ ಸೊ ಹೇಳ್ಕೊಳ್ಳಿಕ್ಕೆ ಅವರಿಗೊಂದು ಖುಷಿ ಆಗಬೇಕು, ಮತ್ತು ಒಂದು ವ್ಯಾಲ್ಯೂ ಇರಬೇಕು. ಈಗ ನನ್ನ ತಮ್ಮ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಆಗಲಿ ಅವನು ಎಲ್ಲೆಲ್ಲಿ ಹೋಗ್ತಾನೆ, ಅಲ್ಲಿ ನಿಮ್ಮ ತಂಗಿ ಏನು ಮಾಡ್ತಾಳೆ ಅಂತ ಹೇಳಿದಾಗ ಸೊ ನನ್ನ ತಂಗಿ ಈ ಥರ ಕೆಲಸ ಮಾಡ್ತಾಳೆ ಅಂತಂದರೆ ಅವನಿಗೆ ಹೆಮ್ಮೆ.
ನಿಮ್ಮ ಫ್ಯಾಮಿಲಿ ಅಕ್ಸೆಪ್ಟ್ ಮಾಡ್ತು? ನನ್ನ ಫ್ಯಾಮಿಲಿ ಎಕ್ಸೆಪ್ಟ್ ಇದೆ. ಸೊ ಸಮಾಜದಿಂದ ನಾವು ದೂರ, ಯಾಕಂತಂದರೆ ನನ್ನ ಫ್ಯಾಮಿಲಿಗೆ ತೊಂದರೆ ಆಗಬಾರ್ದು ನನ್ನಿಂದ. ಈಗ ನಾನೇನೋ ಈ ಥರ ಆಗಿಬಿಟ್ಟಿದ್ದೇನೆ, ಅವ್ರಿಗೆ ತೊಂದರೆ ಮಾಡಬಾರ್ದು, ಆ ಉದ್ದೇಶಕ್ಕೋಸ್ಕರ ನಾನು ದೂರ ಇದ್ದೇನೆ. ನನ್ನ ಮನೆಯಲ್ಲಿ ಸ್ಟಾರ್ಟಿಂಗಲ್ಲಿ ನನ್ನ ಅಣ್ಣ ತಮ್ಮ ತುಂಬ ಟಾರ್ಚರ್ ಇತ್ತು, ಹಾಗಾಗಿ ಅದನ್ನು ನಾನು ಈ ಥರ ಕೆಲಸ ಮಾಡೋದ್ರಿಂದ ಎಕ್ಸೆಪ್ಟ್ ಮಾಡಿದ್ದಾರೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.